ಹಾಯ್ ಸ್ನೇಹಿತರೆ, ಜೀವ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. RRBಯಿಂದ ಹೊಸ ಅಧಿಸೂಚನೆ ಪ್ರಕಟಗೊಂಡಿದೆ. RPF ರಿಕ್ರೂಟ್ಮೆಂಟ್ 2024. ಇದರ ಬಗ್ಗೆ ಈ ವಿಡಿಯೋದಲ್ಲಿ ಪೂರ್ತಿ ಮಾಹಿತಿಯನ್ನು ನೋಡ್ತಾ ಹೋಗೋಣ. RRB ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಅಂತಲೇ ಹೇಳ್ಬೋದು. RRBಯಲ್ಲಿ RPF ಅನ್ನು ಕರೆದಿದ್ದಾರೆ. RPF ಅಂದರೆ ರೈಲ್ವೆ ಪ್ರೊಡಕ್ಷನ್ ಫೋರ್ಸ್ ಅಂತಲೇ ಹೇಳ್ಬೋದು. ಇದರಲ್ಲಿ ಸಬ್ ಇನ್ಸ್ಪೆಕ್ಟರ್ ಮತ್ತು ಕಾನ್ಸ್ಟೇಬಲ್ ಹುದ್ದೆಯನ್ನು ತೊಗೊಂಡಿದ್ದಾರೆ. ಅಪ್ಲಿಕೇಶನ್ ಪ್ರಾರಂಭದ ದಿನಾಂಕ 15/4/2024, ಕೊನೆಯ ದಿನಾಂಕ 14/5/2024 ಅಂತಲೇ ಹೇಳ್ಬೋದು. ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ಗೆ ಯಾವುದೇ ಥರದ ಪದವಿಯನ್ನು ಪೂರ್ಣಗೊಳಿಸಿರಬೇಕು. 35,000 ಪೇಮೆಂಟ್ ಇರುತ್ತೆ. 20 ವಯಸ್ಸಿಂದ 28 ವಯಸ್ಸಿನ ಸರಳಿಕೆಯನ್ನು ನೋಡ್ಬೋದು. 452 ಪೋಸ್ಟ್ಗಳಿರ್ತವೆ. ಕಾನ್ಸ್ಟೇಬಲ್ ಬಗ್ಗೆ ನೋಡ್ತಾ ಹೋದರೆ 10ನೇ ತರಗತಿ ಪಾಸ್ ಆದರೆ ಸಾಕು. 21,000 ರೂಪಾಯಿ ಪೇಮೆಂಟ್ ಇರುತ್ತೆ. 18ರಿಂದ 28 ವರ್ಷ. ಟೋಟಲ್ ಪೋಸ್ಟ್ ಅಂದರೆ 4,200 ಅಂತ ಹೇಳ್ಬೋದು. ಒಟ್ಟಾರೆ RPF ಅಲ್ಲಿ ಅಂದರೆ 4,600 ಪೋಸ್ಟ್ಗಳನ್ನು ಕರೆದಿದ್ದಾರೆ. RRB ರಿಕ್ರೂಟ್ಮೆಂಟ್ ಪ್ರಕಾರ ಅಂದರೆ ನಮ್ಮ ಬೆಂಗಳೂರಿಗೂ ಕೂಡ ಇದೆ. ನಾನು ಬೆಂಗಳೂರಲ್ಲಿ ಎಲ್ಲಿದೆ ಅಂತ ನಿಮಗೆ ಮಾರ್ಕ್ ಮಾಡಿ ತೋರಿಸ್ತೀನಿ. ಇವಾಗ ನೋಡಿ, ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ, ಅಂದರೆ ನಿಮಗೆ ಪೂರ್ತಿಯಾಗಿರೋ ಇನ್ಫಾರ್ಮೇಷನ್ ತಿಳಿಯುತ್ತೆ. ನೀವು ವಿಡಿಯೋನ ಸ್ಕಿಪ್ ಮಾಡಿದರೆ ನಿಮಗೆ ಯಾವುದೇ ಥರದ ವಿಡಿಯೋಲಿ ಏನಿದೆ ಅಂತ ಅರ್ಥ ಆಗೋದಿಲ್ಲ. ಮಾಹಿತಿ ಏನು ಕೊಟ್ಟಿದ್ದಾರೆ ನೋಟಿಫಿಕೇಷನಲ್ಲಿ ಅಂತ. ಈಗ ಬಂದಿರೋದು ಇದು ಶಾರ್ಟ್ ಶಾರ್ಟಾಗಿ ನೋಟಿಸನ್ನು ಬಿಡ್ತಾರೆ. ಮತ್ತೆ ಬಿಡ್ತಾರೆ. ಒಂದು ನೋಟಿಸ್ ಬಿಟ್ಟಾಗ ನಾನು ನಿಮಗೆ ತಿಳಿಸ್ತೀನಿ. ಪೂರ್ತಿಯಾಗಿರೋ ಇನ್ಫಾರ್ಮೇಷನ್ನ ಕೊಡ್ತೀನಿ. ಇನ್ನೊಂದು ವಿಡಿಯೋ ಮಾಡ್ತೀನಿ ಆವಾಗ. ನೋಡಿ, ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೇನೆ. ಬೆಂಗಳೂರು ಕೂಡ ಇದೆ, ಹೌದಾ? ಮಾರ್ಕ್ ಮಾಡಿಟ್ಟಿದ್ದೇನೆ ನೋಡಿ. ಅಲ್ಲಿ ಬೆಂಗಳೂರು ಕೂಡ ಅಲ್ಲಿದೆ. ಏನೂ ತೊಂದರೆ ಇಲ್ಲ, ಹಾಕ್ಬೋದು. ಅಪ್ಲಿಕೇಶನ್ ಪ್ರಾರಂಭ ದಿನಾಂಕ ನಿಮ್ಗೆ ಗೊತ್ತಿದೆ, 15/4/2024. ಕೊನೆಯ ದಿನಾಂಕ ಅಂದರೆ 14/5/2024. OBC ಅವರಿಗೆ 500 ರೂಪಾಯಿ ಪೇಮೆಂಟ್ ಇರುತ್ತೆ. SC ST EWS ದವರಿಗೆ 250. ಎಲ್ಲ ವರ್ಗದ ಮಹಿಳೆಯರು, ಅಂದರೆ ಯಾವುದೇ ಥರದ ಕಾಸ್ಟ್ ಇಲ್ಲ, ಎಲ್ಲ ವರ್ಗದ ಮಹಿಳೆಯರಿಗೆ 250. ಕಾನ್ಸ್ಟೇಬಲ್ಗೆ 18ರಿಂದ 28 ವರ್ಷಗಳು ಇರಬೇಕು. ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ಗೆ 20ರಿಂದ 28 ವರ್ಷಗಳಿರಬೇಕು. ನೋಡಿ, ನಿಯಮಗಳ ಅನುಸಾರದ ಪ್ರಕಾರ ಹೆಚ್ಚುವರಿ ವಯಸ್ಸಿನ ಸಡಿಲಿಕೆಯನ್ನು ಕೊಡ್ತಾರೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಆಯ್ಕೆಯ ಪ್ರಕ್ರಿಯೆ ಹೇಗಿದೆಪ್ಪ ಅಂತಂದರೆ ಇದು ಬಹಳ ಮುಖ್ಯ, ನೋಡ್ತಾ ಹೋಗಿ. CBT ಅಂದರೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆಯನ್ನು ನಡೆಸ್ತಾರೆ. ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಆದಮೇಲೆ ಫಿಸಿಕಲ್ ಟೆಸ್ಟನ್ನು ತೊಗೊತಾರೆ. ಫಿಸಿಕಲ್ ಟೆಸ್ಟ್ ಮುಗಿಸಿದ ಮೇಲೆ ಡಾಕ್ಯುಮೆಂಟ್ ಪರಿಶೀಲನೆ ಅಂದರೆ ಕೊನೆಯದಾಗಿ ಮೆಡಿಕಲ್ ವೆರಿಫಿಕೇಷನ್, ಮೆಡಿಕಲ್ ಪರೀಕ್ಷೆನ ತೊಗೊತಾರೆ. 10ನೇ ತರಗತಿ ಪಾಸ್ ಆಗಿರಬೇಕು. ಕಾನ್ಸ್ಟೇಬಲ್ಗೆ ನೋಡಿ 4,208 ಪೋಸ್ಟ್ಗಳನ್ನು ಕಾನ್ಸ್ಟೇಬಲ್ ತೊಗೊಂಡಿದ್ದಾರೆ. ಸಬ್ ಇನ್ಸ್ಪೆಕ್ಟರ್ ಪೋಸ್ಟಿಗೆ 4,500 ಈ 2 ಪೋಸ್ಟ್ಗಳನ್ನು ತೊಗೊಂಡಿದ್ದಾರೆ. ನೋಡಿ, ಋಣಾತ್ಮಕ ಮೌಲ್ಯಮಾಪನ, ಇದು ತುಂಬ ಇಂಪಾರ್ಟೆಂಟು. 3 ತಪ್ಪು ಉತ್ತರಗಳಿಗೆ 1 ಸರಿಯಾದ ಉತ್ತರಗಳನ್ನು ಕೂಡ ಕಡಿತಗೊಳಿಸಲಾಗುವುದು. 90 ನಿಮಿಷ ಕಾಲಾವಧಿ ಇರುತ್ತೆ ಈ ಪರೀಕ್ಷೆಗೆ. ನೋಡಿ, GK ಏನೇನು ವಿಷಯಗಳು ಇರುತ್ತೆ, ಇದು ಬಹಳ ಇಂಪಾರ್ಟೆಂಟ್, ಯಾರಿಗೂ ಗೊತ್ತೇ ಇರೋದಿಲ್ಲ. GK ಇರುತ್ತೆ, ಅಂದರೆ ಜನರಲ್ಗೆ 50 ಪ್ರಶ್ನೆಗಳನ್ನು ಕೇಳ್ತಾರೆ. ಮ್ಯಾಥ್ಸ್ಗೆ 35 ಪ್ರಶ್ನೆಗಳು ಬಂದಿರ್ತವೆ. ಮೆಂಟಲ್ ಎಬಿಲಿಟಿ 35 ಪ್ರಶ್ನೆಗಳು. ಒಟ್ಟಾರೆ ಪ್ರಶ್ನೆಗಳು 120 ಅಂಕಗಳನ್ನು ಒಳಗೊಂಡಿರುತ್ತೆ. ನೋಡಿ, ಪುರುಷರಿಗೆ ಅರ್ಹತೆ ಏನಿರಬೇಕು ಅಂತ, ಅವ್ರದ್ದು 165 ಎತ್ತರ ಇರಬೇಕು. 160 ಎತ್ತರ ಅಂದರೆ OBC ಅವರಿಗೆ 165, SC ST 160. 1600 ಮೀಟರ್ ರನ್ನಿಂಗ್ ಇರುತ್ತೆ ಕಾನ್ಸ್ಟೇಬಲ್ಗೆ. 5 ನಿಮಿಷ 45 ಸೆಕೆಂಡ್ಗಳಲ್ಲಿ ಪೂರ್ಣಗೊಳಿಸಬೇಕು. SCಗೂ SC STಗೂ ಸೇಮ್ ಇದೆ. ಅಂದರೆ SI ಪೋಸ್ಟಿಗೆ 1600 ಮೀಟರ್ ರನ್ನಿಂಗ್ ಇರುತ್ತೆ. 6 ನಿಮಿಷ 35 ಸೆಕೆಂಡ್ಗಳಲ್ಲಿ ಪೂರ್ಣಗೊಳಿಸಬೇಕು. SC ST ಇದರಲ್ಲೂ ಕೂಡ ಸೇಮ್. ಲಾಂಗ್ ಜಂಪ್ ನೋಡಿ, ಇದು ಬಹಳ ಇಂಪಾರ್ಟೆಂಟು. ಲಾಂಗ್ ಜಂಪ್ ಕೂಡ ಇರುತ್ತೆ. ಫಿಸಿಕಲ್ ಟೆಸ್ಟ್ ಏನಿದೆ ನೋಡಿ, ನೀವು ಬಹಳ ಪ್ರಾಕ್ಟೀಸ್ ಮಾಡಬೇಕು ಅಂತ ಅಂದ್ಕೊತೀನಿ. ಲಾಂಗ್ ಜಂಪ್ 12 ಅಡಿ. SC ST ಸೇಮ್. SC ST OBC ಅವರಿಗೆ ಸೇಮ್ ಇದೆ ಲಾಂಗ್ ಜಂಪ್. SI ಪೋಸ್ಟಿಗೆ, ಇದು ಸಬ್ ಇನ್ಸ್ಪೆಕ್ಟರ್ ಪೋಸ್ಟಿಗೆ 12 ಅಡಿ ಲಾಂಗ್ ಜಂಪ್ ಬೇಕು. ಇನ್ನು ಕಾನ್ಸ್ಟೇಬಲ್ ಅಂದರೆ 14 ಅಡಿ ಬೇಕು. 14 ಅಡಿ SC ST ಅವರಿಗೆ ಸೇಮ್. ಇನ್ನು ಎತ್ತರ ಜಿಗಿತ 9 ಅಡಿ 9 ಇಂಚು ಬೇಕು ಇದು SI ಪೋಸ್ಟಿಗೆ. ಇನ್ನು ಕಾನ್ಸ್ಟೇಬಲ್ ತರಪಿ ಬಂದರೆ 4 ಅಡಿ ಎತ್ತರ ಜಿಗಿತವನ್ನು ಜಿಗಿದ್ರೆ
ಸಾಕು ನಡೆಯುತ್ತೆ, ಯಾವುದೇ ರೀತಿ ತೊಂದರೆ ಇಲ್ಲ. ಇನ್ನು ಮಹಿಳೆಯರಿಗೆ ಅಂತ ಬಂದಾಗ ನೋಡಿ, ಇದಕ್ಕೆ ಕೂಡ ಮಹಿಳೆಯರು ಕೂಡ ಅಪ್ಲಿಕೇಶನ್ ಹಾಕ್ತಿರ್ತಾರೆ. ಅವ್ರಿಗೆ ಎತ್ತರ ಎಷ್ಟಿರಬೇಕಂತಂದರೆ 157 ಸೆಂಟಿಮೀಟರ್, ಒ ಬಿ ಸಿದವರಿಗೆ 152, SC ST ಇವರಿಗೆ ಏನಪ್ಪ ತುಂಬ ಒಳ್ಳೆಯ ಕೆಲಸ ಅಂದರೆ 1600 ಮೀಟರ್ ರನ್ನಿಂಗ್ ಇರೋದಿಲ್ಲ ನೋಡಿ, ಕೇವಲ 800 ಮೀಟರ್ ರನ್ನಿಂಗ್ ಇರುತ್ತೆ. SI ಪೋಸ್ಟಿಗೆ 4 ನಿಮಿಷ, SC STಗೆ ಸೇಮು 800 ಮೀಟರ್, ಕಾನ್ಸ್ಟೇಬಲ್ಗೆ 3 ನಿಮಿಷ 40 ಸೆಕೆಂಡ್ ಇರುತ್ತೆ, ಅದರಲ್ಲಿ ನೀವು ಪೂರ್ಣಗೊಳಿಸಬೇಕು. ಇನ್ನು ಲಾಂಗ್ ಜಂಪ್ SI ಪೋಸ್ಟಿಗೆ 9 ಫೀಟು, SC STಗೆ ಸೇಮು, ಕಾನ್ಸ್ಟೇಬಲ್ಗೂ ಸೇಮ್ ಆಗಿದೆ. ಇನ್ನು ಹೈ ಜಂಪ್ ಪ್ರಕಾರ ಬಂದರೆ 3 ಫೀಟ್ ಅಂತ ಇರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಎಲ್ಲರಿಗೂ ಧನ್ಯವಾದ.